Happy birthday to you. Hatari. Happy birthday to you. Happy birthday to you, dear Amma. Happy birthday to you. May the good God bless you. May the good God bless you. May the good God bless you, dear Mama. Happy birthday to you. ಎಲ್ಲರಿಗೂ ನಮಸ್ಕಾರ. ಸಕ್ಕಡ ಅಂಕೈ ನಮಸ್ಕಾರ. ನಾವು ಕನ್ನಡ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡಬೇಕಾದ್ರೆ ಅದರಲ್ಲಿ ಒಂದು ಪ್ರಶ್ನೆಯನ್ನ ಹಾಕಿರ್ತೇವೆ, ಬಿಟ್ಟು ಹೋದ ಶಬ್ದಗಳು ಅಂತೇಳಿ ಹೇಳಿ. ಒಂದು ವಾಕ್ಯವನ್ನ ಬರೀತೇವೆ, ಅದರಲ್ಲಿ ಯಾವುದೊಂದು ಶಬ್ದ ಬಿಟ್ಟು ಹೋಗಿರ್ತದೆ, ಅದನ್ನ ಅವರು ಬರಿಬೇಕು. ಇದನ್ನ ಈಗ ಯಾಕಪ್ಪ ನಾನು ಹೇಳ್ತಿದ್ದೇನೆ ಅಂತೇಳಿ ಹೇಳಿದ್ರೆ, ವಿಡಿಯೋ ಎಲ್ಲ ಮಾಡಿ ಆಯ್ತು, ಗ್ಯಾಲರಿಯಲ್ಲಿ ಹಾಕಿದ ವಿಡಿಯೋಸ್ಗಳನ್ನ ಫೋಟೋಗಳನ್ನೆಲ್ಲ ಡಿಲೀಟ್ ಮಾಡ್ಬೇಕಾದ್ರೆ ಒಂದಷ್ಟು ವಿಡಿಯೋಗಳು ನನಗೆ ಸಿಕ್ಕಿತ್ತು. ಮತ್ತೆ ಗೊತ್ತಾಯ್ತು ಇದನ್ನ ನಾನು ಯೂಟ್ಯೂಬಿಗೆ ಹಾಕಿಲ್ಲಲ್ಲ ಅಂತೇಳಿ ಹೇಳಿ. ಸೊ ಅದನ್ನ ನಿಮ್ಮ ಜೊತೆ ಶೇರ್ ಮಾಡಿಕೊಳ್ಳಿಕ್ಕಾಗಿ ಈ ಬಿಟ್ಟು ಹೋದಂತಹ ಈ ವಿಡಿಯೋವನ್ನ ನಿಮ್ಮ ಮುಂದೆ ಹಾಕ್ತಾ ಇದ್ದೇನೆ. ವಿಷಯ ಏನಪ್ಪಾ ಅಂತೇಳಿ ಹೇಳಿದ್ರೆ, ಅಮ್ಮನ ಬರ್ಡೇನು ನಾವು 12 ಗಂಟೆ ಅಂತೇಳಿ ಹೇಳಿದ್ರೆ ಮಧ್ಯರಾತ್ರಿ ಒಂದು ಸೆಲೆಬ್ರೇಟ್ ಮಾಡಿದಂತ ವಿಡಿಯೋನ ಹಾಕಿರ್ಲಿಲ್ಲ. 20ನೇ ತಾರೀಕು ಬೆಳ್ಳಂಬೆಳಗ್ಗೆ ನಾವು ಮಾಡಿದಂತಹ ಬರ್ಡೇ ಸೆಲೆಬ್ರೇಷನ್ ಇದು. ಇತ್ತೀಚೆಗೆ ನೀವು ಹೆಚ್ಚಿನ ಬರ್ಡೇಗಳನ್ನೆಲ್ಲ ನೋಡಬಹುದು. 12 ಗಂಟೆ ರಾತ್ರಿಗೆ ವಿಶ್ ಮಾಡುವಂಥದ್ದು, 12 ಗಂಟೆ ರಾತ್ರಿಗೆ ಕೇಕ್ ಅನ್ನ ತಂದು ಕೊಡುವಂಥದ್ದು, ಸರ್ಪ್ರೈಸ್ ಅನ್ನ ಮಾಡುವಂಥದ್ದು. ಸೊ ಖಂಡಿತವಾಗಿಯೂ ಇದೆಲ್ಲ ನಾವು ಅಮ್ಮನ ಬರ್ಡೇಗೆ ಇಷ್ಟೆಲ್ಲ ಮಾಡುವಾಗ ಈ ಒಂದು ಸರ್ಪ್ರೈಸ್ ಅನ್ನ ಅಥವಾ ಈ ಒಂದು ಮೂಮೆಂಟ್ ಅನ್ನ ಬಿಡ್ತೇವಾ? ಖಂಡಿತವಾಗಿಯೂ ಇಲ್ಲ. ಇದರ ಜೊತೆಗೆ ಅಮ್ಮನಿಗೆ ಮತ್ತೊಂದು ಸರ್ಪ್ರೈಸ್ ಕೂಡ ಇತ್ತು. 2 ಕೇಕ್ ಕಟ್ ಆದ ಮೇಲೆ ಟಿವಿಯಲ್ಲಿ ಅವರಿಗೆ ಯಾರ್ಯಾರೆಲ್ಲ ವಿಶ್ ಮಾಡಿದ್ರೆ ಅದನ್ನೆಲ್ಲ ನಾವು ಹಾಕಿ ತೋರಿಸಿದ್ವಿ. ಅಮ್ಮನಿಗಂತೂ ಭಾರಿ ಖುಷಿ ಆಯ್ತು. ಬನ್ನಿ ಝಲಕನ್ನ ನೋಡೋಣ. Happy birthday, Mama. Thank you for all the wisdom and love you have given to us, all the grandchildren of yours. Ani Kasamalari, you are the best mama anyone could have. You are like my best friend. Mak kassaslari tuk sangya bandista. And I hope everyone gets a granny like you. But not you. You are only ours. Hi Vinod, my happy birthday. God bless you always. Dev bare karo. Hi Vinod Pache, happy birthday. Stay blessed always. ಹಾರ್ದಿಕ ಶುಭಾಶಯಗಳು ವಿನೋದಕ್ಕ, ಶುಭವಾಗಲಿ. Happy birthday, Mama. Wish you many happy returns of the day. Happiest 70th birthday, Vinodini. You absolutely do not look 70 at all. You're still so beautiful and energetic as you were in my childhood. One of the most beautiful memories of my childhood are from Karkala because of you and your children. So yeah, loads of happiness to you and your family. Bye. Wish my happy birthday. ಎಲ್ಲೇ ಇರು, ಹೇಗೆ ಇರು, ಎಂದೆಂದು ಮನದಲ್ಲಿ ನೀ ತುಂಬಿರು. ಶುಭಾಶಯ. Happy birthday, Mai. Happy birthday to you. Happy birthday to you. Happy birthday to you to Ushaka. Happy birthday to you. ಉಷಕಕ್ಕ ಆಯುರ ಆರೋಗ್ಯ ಭಾಗ್ಯದೇವು तो ವೆಂಕಟ್ರ म्हणू ಸುಖ ಶಾಂತಿ ನೆಮ್ಮದಿ ದೇವು ಮುಂತವೆ ದವಲ ಮಕ್ತಾವು. ಹಾಯ್ ಉಷಾ, ಹ್ಯಾಪಿ ಬರ್ಡೇ. 70ರ ಶುಭಾಶಯ. ಮೈ 70th हॅपी बर्थडे. हॅपी बर्थडे टू यू. मग देव बरे करतो वेंकटरमण पुरा आरोग्य आयुष देऊन तुझं मन कसं नसतं ते पूर्ण तुका इष्टार्थ सिद्धी कोण देऊ. बाय. Happy birthday Vinodaka. Happy 70th birthday, Mave. I love you so much. तू मग कितले मोग करतो म्हणून मग गोतस मावे. I am always grateful. I love you so much. Happy birthday, Mama. Love you. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ. ಎಂದು ಹೀಗೆ ಇರಲಿ ನಿಮಗೆ 70ರ ಹರುಷ. विनोदका तुका जन्मदिनाचे शुभाशय. तुगेले आरोग्य, ऐश्वर्य, मागीर आयुष्य पूरा दिवन देव तुका बरे कर म्हणून आम्ही दोग जने तुगेले आशीर्वाद मग. ಹಾಯ್ ವಿನೋದಕ್ಕ, ಹುಟ್ಟು ಹಬ್ಬದ ಶುಭಾಶಯಗಳು. ಹಲೋ ಬನ್ನಿ. ಹ್ಯಾಪಿ ಬರ್ಡೇ. ಗಾಡ್ ಬ್ಲೆಸ್ ಯು.
हॅपी बर्थडे विनोदा आरोग्यांवर खुशींतूर यशवंतदा आनंदांतूर ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ವಿನೋದಕ್ಕ. ಹುಟ್ಟುಹಬ್ಬದ ಶುಭಾಶಯಗಳು ಶಮ್ಮ. ಇಂದು ನನ್ನ ಆತ್ಮೀಯ ಸ್ನೇಹಿತೆ ಶ್ರೀಮತಿ ಉಷಾ ಬಾಳಿಗೆ ಇವರ 70ನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅವರಿಗೆ ಶುಭ ಹಾರೈಸುತ್ತಿದ್ದೇನೆ. ಉಷಾ ಬಾಳಿಗೆ ಮತ್ತು ನಾನು ಕಂದಾಯ ಇಲಾಖೆಯಲ್ಲಿ ಸಹೋದ್ಯೋಗಿಗಳಾಗಿರುತ್ತೇವೆ. ಈ ಸಂದರ್ಭದಲ್ಲಿ ಅವರಿಗೆ ಸುಖ, ಶಾಂತಿ, ನೆಮ್ಮದಿ, ಐಶ್ವರ್ಯವನ್ನು ನೀಡಲೆಂದು ಪಡುತಿರುಪತಿ ಶ್ರೀ ವೆಂಕಟರಮಣ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಹಾಯ್ ಆಂಟಿ, ಹ್ಯಾಪಿ 70th ಬರ್ತ್ಡೇ. ವಿಶ್ ಯು ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ನಿಮಗೆ 70 ಆಯಿತು ಅಂತ ನಿಜವಾಗಿಯೂ ನಂಬಲಿಕ್ಕಾಗ್ತಾ ಇಲ್ಲ. ನೀವು ಜೀವನದಲ್ಲಿ ಸಂತೋಷದಿಂದ ಖುಷಿಯಾಗಿ ನೆಮ್ಮದಿಯಿಂದ ಇರಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಹಾಯ್ ಉಷಮ್ಮ, ಹ್ಯಾಪಿ ಬರ್ಡೇ, ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ದೇವರು ನಿಮಗೆ ಆರೋಗ್ಯ, ಆಯುಷು, ಸುಖ, ಶಾಂತಿ, ನೆಮ್ಮದಿ ಎಲ್ಲ ಕೊಡಲಿ ಎಂದು ಹಾರೈಸುತ್ತೇನೆ. Happy birthday to you, Vinoda. God bless you. Happy birthday to you, Vinodaka. Happy birthday. Happy birthday ವಿನೋದಕ್ಕ. Happy birthday, Vinodaka. Happy 70th birthday ಅಮ್ಮ. Happy 70th birthday, my young. Have a great year ahead. Enjoy. Happy birthday, Vinod Pache. Wishing you a fantastic day filled with joy and a wonderful year ahead. Have a great celebration. Happy 70th birthday, Mami. Have a great year ahead. Love you. ಹ್ಯಾಪಿ 70th ಬರ್ಡೇ ಮಮ್ಮ, ಲವ್ ಯು. ಹ್ಯಾಪಿ ಬರ್ಡೇ ಮನೆ. Happy birthday, my. Happy birthday, my. ಹ್ಯಾಪಿ ಬರ್ಡೇ ಅಮ್ಮ. Happy birthday, Mai. Thank you for raising the man whom I love the most. या फॅमिली येऊन 8 वर्ष जाले. म्हाका आनीके या मोगू फ्रेश शी फील जातस आणि अशी असो या मोगू. थँक यू फॉर एव्हरीथिंग. थँक यू. हॅपी बर्थडे वन्स अगेन, Mai. Happy birthday Anna, we love you. ಅಂತೂ ಇಂತೂ ನಮ್ಮವರೆಲ್ಲ ವಿಶಸ್ಸನ್ನು ನೋಡಿ ಕೇಳಿ ಅಮ್ಮನಿಗಂತೂ ಖುಷಿ ಆಯಿತು. ಆ ಖುಷಿಯನ್ನು ಕಂಡು ನಮಗೂ ಕೂಡ ಖುಷಿ ಆಯಿತು. ಸೊ ಅಮ್ಮನ ಒಂದು ಬರ್ಡೇ ಸೆಲೆಬ್ರೇಷನ್ ಮಿಡ್ ನೈಟ್ ಇದು ಮುಗ್ದಿದೆ. ಸೊ ಇವತ್ತು ನಾನು ಏನಪ್ಪಾ ಅಂತೇಳಿ ಹೇಳಿದ್ರೆ, ಒಂದು ಸಾಯಿ ಮಂದಿರ್ ಹೆಬ್ಗುಡಿಯಲ್ಲಿದೆ ಇದು. ಸೊ ಅಲ್ಲಿಗೆ ಹೋಗೋಣ ಅಂತೇಳಿ ಹೇಳಿ ನನ್ನ ಕಸಿನ್ ಶ್ರದ್ಧನ ಜೊತೆ ಬಂದಿದ್ದೇನೆ. ತುಂಬ ಚೆನ್ನಾಗಿದೆ ಈ ಸಾಯಿ ಮಂದಿರ ಆಗಲಿ, ಮೂರ್ತಿ ಆಗಲಿ. ಡಿಟ್ಟೋ ಶಿರಡಿಯಲ್ಲಿರುವಂಥ ಸಾಯಿ ಒಂದು ಪ್ರತಿಕೃತಿ ಯಾವ ರೀತಿ ಇದೆಯಾ ಅದೇ ರೀತಿ ಇತ್ತು. ಅದರ ನಂತರ ಅರ್ಚನೆಯಾಗಿ ಪೂಜೆ, ತೀರ್ಥ ಇದನ್ನೆಲ್ಲ ಆದ ಮೇಲೆ ಪ್ರತಿ ಗುರುವಾರ ಬಂದಂಥ ಭಕ್ತಾದಿಗಳಿಗೆ ಇಲ್ಲಿ ಏನಾದರೂ ಒಂದು ಪ್ರಸಾದ ವಿತರಣೆ ಕೂಡ ಇರ್ತದಂತೆ. ಸೊ ಇವತ್ತು ನೋಡಿ ಚಿತ್ರಾನ್ನದ ಹಾಗೆ ಒಂದು ಮಾಡಿದ್ರು. ಸೊ ಅದು ಕೂಡ ತುಂಬ ಚೆನ್ನಾಗಿತ್ತು. ಸೊ ದೇವರ ದರ್ಶನದ ಒಂದು ಸಂತೃಪ್ತಿಯೊಂದಿಗೆ ಇವತ್ತು ನಾನು ಮನೆಗೆ ಬಂದೆ. ಮನೆಗೆ ಬರುವಾಗ ಸ್ವರ ಹತ್ರ, ಅವಳು ಭರತನಾಟ್ಯ ಕ್ಲಾಸಿಗೆ ಹೋಗ್ತಾಳೆ, ಸ್ವರ ರಾಗ ಇಬ್ಬರು ಕೂಡ. ಸೊ ಒಂದು ಡ್ಯಾನ್ಸ್ ಮಾಡಿ ತೋರ್ಸ ಅಂತೇಳಿ ಹೇಳಿದರೆ ಅವಳು ಮಾಡಿದಂಥ ಬಗ್ಗೆ ಹೀಗೆ. ಇಲ್ದಿದ್ರೆ ಮಕ್ಕಳು ಎಲ್ಲಿ ಡ್ಯಾನ್ಸ್ ಎಲ್ಲ ಮಾಡ್ತಾರೆ, ಹೇಳಿದ ಹಾಗೆ ಏನೇನೂ ಮಾಡೋದಿಲ್ಲ ಮಕ್ಕಳು. ಬಟ್ ಇವತ್ತೊಂದು ಒಳ್ಳೆ ಮೂಡಿತ್ತ ಅಂತೇಳಿ ಹೇಳಿ ಸೊ ಡ್ಯಾನ್ಸನ್ನು ಮಾಡಲಿಕ್ಕೆ ಶುರು ಮಾಡಿದ ಹಾಗೆ ನಾನು ಅದನ್ನು ಕ್ಯಾಪ್ಚರ್ ಮಾಡಿಕೊಂಡಂತಹ ಬಗೆ ಹೀಗಿತ್ತು. ಸೊ ಒಬ್ಬಳು ಇಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ, ಮತ್ತೊಬ್ಳು ರಾಗ ಅಲ್ಲಿ ವನ್ಯಕಿಣಿಯೊಟ್ಟಿಗೆ ಕೂತ್ಕೊಂಡು ಬಿಸಿ ಬಿಸಿ ಮ್ಯಾಗಿಯನ್ನು ಪ್ರಿಪೇರ್ ಮಾಡ್ತಾ ಇದ್ದಾಳೆ. ಅವಳು ಅದನ್ನು ನೋಡ್ತಾ ಅಲ್ಲಿ ಮಗ್ನಳಾಗಿದ್ದಾಳೆ. ನಮ್ಮ ವನ್ಯಕಿಣಿ ಕೂಡ ಹಾಗೆ ಏನಾದರೂ ಒಂದು ಸ್ಪೆಷಲ್ ಮಾಡ್ತಾ ಇರ್ತಾರೆ. ಈಗಷ್ಟೇ ನಾನು ತೋರಿಸಿದಂಥ ಒಂದು ಬರ್ಡೇ ವಿಡಿಯೋದಲ್ಲಿ 2 ಕೇಕ್ ಇತ್ತು, ನೀವು ಗಮನಿಸಿರ್ಬೋದು. ಒಂದು ಓರಿಯೋ ಕೇಕ್ ಅವಳೇ ಮಾಡಿದ್ದು, ನಿಜವಾಗಿ ಅಷ್ಟು ಒಳ್ಳೆದಾಗಿತ್ತು. ನಾನು ಕೂಡ ಅವಳಿಗೆ ಹೇಳಿದೆ ನನ್ನ ಬರ್ಡೇಗೆ ಕೂಡ ಅದೊಂದು ಕೇಕ್ ಮಾಡ ಅಂತೇಳಿ ಹೇಳಿ. ಸೊ ಇದೀಗ ನೋಡಿ ಅವಳು ಮ್ಯಾಗಿ ಮಾಡ್ತಾ ಇದ್ದಾಳೆ. ಒಂದು ಇದನ್ನು ನೋಡ್ಬೋದು ನೀವು, ಬಾಣಲೆಯಲ್ಲಿ ಮ್ಯಾಗಿ ಆಗ್ತಾ ಉಂಟು. ಇಬ್ಬರು ಕೂಡ ಕಾಯ್ತಾ ಇದ್ದಾರೆ ಆ ಮ್ಯಾಗಿಗೆ. ಇದನ್ನು ನೋಡುವಾಗ ನಮ್ಮದು ಕೂಡ ಬಾಲ್ಯ ನೆನಪಾಗ್ತಾರೆ. ನಾವು ಮ್ಯಾಗಿ ಎಲ್ಲ ಮಾಡ್ತಾ ಇರಲಿಲ್ಲ, ಬಟ್ ಅವಲಕ್ಕಿಯನ್ನು, ಸಿಹಿ ಅವಲಕ್ಕಿಯನ್ನೆಲ್ಲ ಇದೇ ರೀತಿ ನಾವೆಲ್ಲ ಕಸಿನ್ಸ್ ಎಲ್ಲ ಸೇರಿಕೊಂಡು, ಅಕ್ಕ ತಂಗಿಯರೆಲ್ಲ ಸೇರಿಕೊಂಡೆಲ್ಲ ಮಾಡ್ತಾ ಇದ್ವಿ. ಸೊ ಅದರ ಜೊತೆ ಈ ಎಗ್ಗನ್ನು ಕೂಡ ಬೇಯಿಸ್ತಾ ಇದ್ದಾಳೆ, ಎಗ್ ಮ್ಯಾಗಿ ಅಂತೆ. ಸೊ ಅಂತಿಂತೂ ಮಕ್ಕಳಿಗೆ ಗಮ್ಮತ್ತು.
ಅದರ ನಂತರ ಇವತ್ತು ನಮಗೆ ಶ್ರದ್ಧನ ಮನೆಯಲ್ಲಿ ರಾತ್ರಿ ಊಟಕ್ಕೆ ಕರೆದಿದ್ರು. ಸೊ ಅಲ್ಲಿಗೆ ನಾವು ತೆರಳುತ್ತಾ ಇದ್ದೇವೆ. ಹೋಗುವಾಗ ಒಂದು ಸೂಪರ್ ಆಗಿರುವಂಥ ಮೋಮೋಸ್ ಕೂಡ ನಾವು ಟೇಸ್ಟನ್ನು ಮಾಡಿದ್ವಿ. ನೋಡಿ ಎಷ್ಟೊಂದು ಐಟಮನ್ನು ಶ್ರದ್ಧಾ ನಮಗಾಗಿ ಮಾಡಿದಾಳೆ ಅಂತೇಳಿ ಹೇಳಿ. ಅಂತೂ ಇಂತೂ ಈ ಸಾರಿಯ ಬ್ಯಾಂಗ್ಳೂರು ಡೇಸ್ ಸೂಪರ್ ಆಯಿತು. ಸೀಮಾ ಟೀಚರಿಗೆ ಜೈ.